ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡಿಕೊಟ್ಟಿರೋ ವಿಚಾರ ಬಂದುಬಿಟ್ಟು ಫಸ್ಟ್ ಪ್ರೋಮೋ ಬಿಗ್ ಬಾಸ್ ಅವ್ರು ಬಿಟ್ಟಿದ್ದಾರಲ್ಲ ಅದ್ರ ಬಗ್ಗೆ. ಆ ಪ್ರೋಮೋ ನೋಡಿ ನಿಮಗೆಲ್ಲ ಏನನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಓದಿ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲ ಕಂಟೆಸ್ಟೆಂಟ್ಸು ಅವ್ರಿಗೂ ಒಂದು ಆಸೆ ಹೇಳ್ಕೊಂಡಿದ್ರು ಬಿಗ್ ಬಾಸ್ ಅವರಿಗೆ. ಯಾಕಂದರೆ ಬಿಗ್ ಬಾಸ್ ಅವ್ರು ಕೇಳಿದ್ರು, ಈ ಮನೇಲಿ ಯಾವುದಾದ್ರೂ ನಿಮಗೆ ಮಿಗಿಲೋಗಿದ್ರೆ ಆಸೆ ಅದನ್ನು ನಮ್ಮ ಹತ್ರ ಹೇಳ್ಕೋಬೋದು ಅಂತ. ಆಗ ತುಕಾಲಿ ಸಂತೋಷ್ ಅವರು ಮತ್ತು ಪ್ರತಾಪ್ ಅವರು ನಾನು ಡ್ರೋನ್ ನೋಡಬೇಕು ಅಂತ ಪ್ರತಾಪ್ ಅವ್ರು ಹೇಳಿದರು. ಸಚ್ ಅ ಸ್ವೀಟ್ ವಿಶ್ ಅಂತಲೇ ಹೇಳ್ಬೋದು. ಅದನ್ನು ಬಿಗ್ ಬಾಸ್ ಅವರು ಪೂರ್ತಿಗೊಳಿಸಿದ್ದಾರೆ. ಪ್ರತಾಪ್ ಅವ್ರ ಡ್ರೋನ್ ಬಿಗ್ ಬಾಸ್ ಮನೆಯಲ್ಲಿ ಕಳಿಸಿದ್ದಾರೆ. ಅವ್ರು ತುಂಬ ಹ್ಯಾಪಿಯಾಗಿದ್ದರು, ಮನೆಯವ್ರಿಗೆಲ್ಲ ತೋರಿಸೋ ಪ್ರಯತ್ನ ಪಡ್ತಾಯಿದ್ರು. ಯಾಕಂದರೆ ಅವ್ರ ವರ್ಕ್, ಅವ್ರ ಸೈಂಟಿಸ್ಟ್ ಅಂತ ಹೇಳ್ಕೊಳ್ಳೋರಿಗೆ ಡ್ರೋನ್ನ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂತ ನಾವು ಹೇಳ್ಬೇಕಾಗಿಲ್ಲ, ಅಷ್ಟು ಖುಷಿಪಟ್ಟರು ಪ್ರತಾಪ್ ಅವ್ರು ಅಂತಲೇ ಹೇಳ್ಬೋದು. ಇನ್ನು ಇವರು ತುಕಾಲಿ ಸಂತೋಷ್ ಅವ್ರ ವಿಷಯ ಕ್ರೇಜಿ. ಮನೆಯಲ್ಲಿ ಒಂದು ದಿನ ರಾಜ ಆಗಬೇಕಾಗಿತ್ತು ಅಂತ ಬೇಡ್ಕೊಂಡಿದ್ರು. ಅದು ಬಿಗ್ ಬಾಸ್ ಅವರು ಗ್ರಾಂಟೆಡ್ ಅಂತ ಅಂದ್ಬಿಟ್ಟು ಅವ್ರಿಗೆ ಆ ವಿಶ್ನ ಪೂರ್ತಿಗೊಳಿಸಿದ್ದಾರೆ. ತುಕಾಲಿ ಅವರು ಒಂದು ದಿನ ರಾಜ ಆಗಿರಬೇಕು ಅಂತ ಒಂದು ವಿಶ್ ನೆರವೇರಿಸಿದ್ದಾರೆ. ಸೀರಿಯಸ್ಲಿ ಈ ಸೀಸನಲ್ಲಿ ತುಕಾಲಿ ಅವ್ರಿಗೆ ಅಷ್ಟು ಎಂಟರ್ಟೈನ್ಮೆಂಟ್ ಮಾಡಿದ್ರು, ಅದ್ರ ತಕ್ಕಂತೆ ಬೆಲೆ ಸಿಕ್ಕಿಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಮೈಕಲ್ ಅವರು ಕೂಡ ಒಂದು ಇಂಟರ್ವ್ಯೂಲಿ ಹೇಳ್ತಾಯಿದ್ರು, ಬಿಗ್ ಬಾಸ್ಗೆ ಹೋದರೆ ನಾನು ಆಟ ಆಡಬೇಕಂತ ಅಂದ್ಕೊಂಡಿದ್ದೆ, ಒಂದು ಸಿಂಪತಿ ಗಳಿಸ್ಕೋಬೇಕು ಅಂತ ನನಗೆ ಗೊತ್ತಿರಲಿಲ್ಲ ಅಂತ. ಸೀರಿಯಸ್ಲಿ ಅದು ನೋಡಿದ್ರೆ ತುಕಾಲಿ ಅವ್ರನ್ನ ನೋಡಿದ್ರಂತೂ ಇನ್ನೂ ನಿಜ ಅನಿಸುತ್ತೆ. ಯಾಕಂದರೆ ಅವರು ಒಂದು ಆಟ ಆಡಿದ್ದಾರೆ. ಫಿಸಿಕಲ್ ಟಾಸ್ಕ್ ಅಂತ ಬಂದರೆ ವಿನಯ್ ಜೊತೆ ಕೂಡ ಹೋರಾಡಿದ್ದುಂಟು, ಜಗಳ ಮಾಡ್ಕೊಂಡಿದ್ದುಂಟು, ಗೆಲ್ತಾರೋ ಬಿಡ್ತಾರೋ, ಬಟ್ ಅವ್ರು 100% ಕೊಟ್ಟಿದ್ದಾರೆ. ಒಂದು ಟಾಸ್ಕ್ ಅಂತ ಬಂದರೆ, ಎಂಟರ್ಟೈನ್ಮೆಂಟ್ ಅಂತ ಬಂದರೆ ಅದಕ್ಕೆ ಮಾತೇ ಇಲ್ಲ. ಯಾಕಂದರೆ ತುಕಾಲಿ ಇರಲಿಲ್ಲ ಅಂದರೆ ಈ ಸೀನ್ ಎಷ್ಟು ಸಪ್ಪೆ ಆಗಿರೋದು ಅಂತ ನಾವೆಲ್ಲ ಒಪ್ಕೋಬೇಕಾಗಿರೋದೇನೆ. ಮತ್ತು ಎಲ್ಲರ ಜೊತೆನೂ ಇನ್ವಾಲ್ವ್ಮೆಂಟ್ ಆಗಿರೋದಾಗಲಿ, ಎಲ್ಲರೂ ಅವ್ರನ್ನ ಎಷ್ಟು ಅಟ್ಯಾಕ್ ಮಾಡಿದರೂ ಕೂಡ ಮತ್ತೆ ಅವ್ರ ಹತ್ರನೇ ಹೋಗಿ ಮಾತಾಡೋದು ತುಂಬ ಕಷ್ಟ ವಿಚಾರ ಅಂತಲೇ ಹೇಳ್ಬೋದು. ಬಟ್ ಅದರಲ್ಲೆಲ್ಲ ಯಶಸ್ವಿ ಆದರೂ ಕೂಡ ಅವರಿಗೆ ಎಲ್ಲರಂತೆ ಜನಗಳ ಪ್ರೀತಿ ಸಿಗಲಿಲ್ಲ ಅಂತ ನನಗೆ ತುಂಬ ಬೇಜಾರಾಗುತ್ತೆ. ಎನಿವೇ ಅವರಿವತ್ತು ಮನೇಲಿ ರಾಜ ಆಗಿದ್ದಾರೆ. ಎಲ್ಲರನ್ನೂ ಹೆಂಗೆ ಯೂಸ್ ಮಾಡ್ಕೋಬೇಕು ಹಂಗಂಗೆ ಯೂಸ್ ಮಾಡ್ಕೋತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇವ್ರಿಗೆ ವಿನಯ್ ಅವ್ರಿಗಾದರೆ ಇದು ಟಾಸ್ಕ್ ಕೊಟ್ಟಿದ್ದಂಗಿದ್ದಾರೆ, ತೆಳ್ಕೊಂಡು ಹೋಗಬೇಕು ಅಂತ ಅನಿಸುತ್ತೆ. ಅದು ಸಿಕ್ಕಾಪಟ್ಟೆ ಫನ್ನಿಯಾಗಿತ್ತು ವಿನಯ್ ಅವ್ರು ಮಾಡ್ತಾಯಿದ್ರೆ ನೋಡೋಕ್ಕೆ. ಅದೇ ನಾನೇ ಕೊಟ್ಟಿದ್ದಾರೋ ಇನ್ನೂ ಏನು ಕೊಟ್ಟಿದ್ದಾರೋ ನೋಡಬೇಕು ಎಪಿಸೋಡಲ್ಲಿ. ಫುಲ್ ಫನ್ನಿಯಾಗಿತ್ತು. ಮತ್ತು ದ್ರಾಕ್ಷಿ ತಿನ್ನಿಸೋದು ಅವರಿಗೆ, ಅದೆಲ್ಲ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಮತ್ತು ಕಾರ್ತಿಕ್ ಮಹೇಶ್ ಅವರು ಹಿಂಗೆ ಬೀಸ್ತಾ ಇದ್ರೆ, ಅಲ್ಲ ಎ ಸಿ ಇದ್ದರೂ ನಿಮ್ಗೆ ಯಾಕೆ ಬೇಕು ಅಂತ ಅಂದರೆ ಅಲ್ಲೂ ಪಂಚ್ ಡೈಲಾಗ್ ಹೊಡಿತಾರೆ. ಅಲ್ಲ ನೀನು ಹೈ ಕಂಟೆಸ್ಟೆಂಟ್ ಇದ್ದರೂ ನೀನು ಯಾಕೆ ಅಂತ ಬಿಗ್ ಬಾಸ್ ಸೀಸನ್ನಲ್ಲಿ 6th ಕಂಟೆಸ್ಟೆಂಟ್ ಆಗಿ ಅಂತ ಅಂತಾರೆ. ಫುಲ್ ಫನ್ನಿ ಆಗಿತ್ತು. ನಂಗೆ ತುಕಾಲಿ ಅವ್ರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಬಿಗ್ ಬಾಸ್ ಮನೆಯಲ್ಲಿ. ಸೊ ಅದು ಕೂಡ ತುಂಬ ಚೆನ್ನಾಗಿ ಫನ್ನಿ ಆಗಿತ್ತು. ಅದಾದಮೇಲೆ ಕಾರ್ತಿಕ್ ಅವರು ಸ್ಯಾರಿ ಹಾಕ್ಕೊಂಡು ಬರ್ತಾರೆ. ತುಕಾಲಿ ಸಂತೋಷ್ ಅವ್ರಿಗೆ ವೈಫ್ ಅಂತ ಹೇಳ್ಕೊಂಡು, ಹೆಂಡ್ತಿ ನಿಮಗೆ ಬೇಡವಾ ಅಂತ ಸಂಗೀತ ಅವರು ಕೂಡ ಹೇಳ್ಬಿಟ್ಟು ಕರ್ಕೊಬರ್ತಾರೆ. ಅಯ್ಯೋ ಯಾಕೋ, ಮತ್ತು ಅವ್ರು ಮುತ್ಕೊಡಕ್ಕೆ ಹೋದಾಗ ಅಯ್ಯೋ ಯಾಕೋ ಇಷ್ಟೊಂದು ಅರ್ಜೆಂಟ್ ಮಾಡ್ತೀಯಾ, ಇವಾಗ ಗೊತ್ತಾಗ್ತಾ ಇದೆ ನೀನು ಎಷ್ಟು ಆತರ ಪಡ್ತಿದ್ದೆ ಇಷ್ಟು ದಿನ ಅಂತ ಒಂದು ಪಂಚಾಗಲಿ ಅವ್ರು ಮಾತಾಡಿದ್ರೇ ಚಂದ ಅಂತ ಹೇಳ್ಬೋದು. ತುಕಾಲಿ ಅವರು ತುಂಬ ಚೆನ್ನಾಗಿ ಈ ಸೀಸನ್ನ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತಂತೂ ಎಲ್ಲರಿಗೂ ಹಬ್ಬ ಅಂತಲೇ ಹೇಳ್ಬೋದು ಎಪಿಸೋಡಲ್ಲಿ. ಯಾಕಂದರೆ ನಮ್ಮ ತುಕಾಲಿ ಅವರು ರಾಜ ಆಗಿದ್ದಾರೆ. ನೋಡೋಣ ಎಪಿಸೋಡ್ ಹೆಂಗೋಗುತ್ತೆ ಅಂತ. ನನಗೆ ಈ ವಿಡಿಯೋಲಿ ಹೇಳೋಕ್ಕೆ ಇಷ್ಟಪಟ್ಟಿದ್ದು ಇದೆಲ್ಲನ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಆದಷ್ಟು ಫುಲ್ ವಿಡಿಯೋ ನೋಡೋಕ್ಕೆ ಟ್ರೈ ಮಾಡಿ, ಗೊತ್ತಿರೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾ. ಮತ್ತು ಇನ್ನೊಂದು ರಿಕ್ವೆಸ್ಟ್, ಈಗ ಬಿಗ್ ಬಾಸ್ ಮುಗಿತಾ ಇದೆ. ನನ್ನ ಚಾನಲಲ್ಲಿ ಬೇರೆ ಯಾವ ಕಂಟೆಂಟ್ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಆ ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.